ಹುಟ್ಟು ನಮ್ಮ ಇಚ್ಛೆಯಂತೆ ಇಲ್ಲ. ನಮ್ಮ ಇಚ್ಛೆ ಅಂತಂದ್ರೆ ನಾವು ಎಲ್ಲಿ ಹುಟ್ಟಬೇಕು ಅಂತ ನಮಗೆ ಅನ್ನಿಸ್ತದಲ್ಲ ಅಲ್ಲಿ ಹುಟ್ಟಾಕ ನಮಗೆ ಬರ್ತದೇನ್ರಿ? ಇಲ್ಲ. ಹುಟ್ಟು ನಮ್ಮ ಕೈಯೊಳಗಿಲ್ಲ. ಒಂದು ವೇಳೆ ಹುಟ್ಟು ನಮ್ಮ ಕೈಯೊಳಗಿತ್ತು ಅಂತಂದ್ರೆ ನಾವು ಎಲ್ಲಿ ಹುಟ್ಟಬೇಕಂತಿದ್ದೀವ್ರಿ? ಯಾರ್ದು ದೊಡ್ಡ ಮಣಿ ಅದ, ಊರೊಳಗೆ ದೊಡ್ಡ ಸಾವುಕಾರ ಯಾರದಾರ, ಹತ್ತಾಕ ಕಾರ್ ಗಾಡಿ, ಕಾಲಿಗೊಂದು ಕೈಗೊಂದು ಆಳು, ಹಿಂಗೆಲ್ಲ ಎಲ್ಲಿ ಅದಲ್ಲ ಅಲ್ಲಿ ಹುಟ್ಟು ಬಿಡ್ತಿದ್ದೀವಿ. ಹಂಗೇನು ನಡೀತೈತೇನ್ರಿ? ಇಲ್ಲ. ಹುಟ್ಟಿದ ಮೇಲೆ ಮತ್ತು ಎಲ್ಲ ಇದ್ದದ ಮಣಿಯೊಳಗೆ ಹುಟ್ಟಿ ಮಾಡುವುದೇನದ? ತಿನ್ನುವುದು ಒಂದೇ ಅಲ್ಲ. ಅಂದ್ರೆ ನಾವು ತಿನ್ನಾಕ ಹುಟ್ಟಿದಂಗೇನ್ರಿ? ಅಲ್ಲ. ಶರಣರು ಕೊಟ್ಟಿರತಕ್ಕಂಥ ಕಲ್ಪನೆ ಎಂತದ್ದಂದ್ರೆ ಕಾಯಕ. ಕಡಿಕ ನೀ ಉಣ್ಣುವ ಅನ್ನ ಅಷ್ಟರ ದುಡಿಯಪ್ಪ. ನೀ ಏನು ಉಂತಿಯಲ್ಲ, ನೀ ಉಣ್ಣುವ ಅಣ್ಣಾರ ದುಡಿದು ತಿನ್ನು. ಅದಕ್ಕೆ ಕಾಯಕದ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ನೋಡ್ಬೇಕು ತಾಯಂದಿರ, ನಿಮ್ಮ ಮಗಳನ್ನ ನೋಡಕ್ಕೆ ಬಂದಾಗ ನೀವೇನಂತೀರಿ? ವರಾದು ಬಂದಿರ್ತಾರಲ್ಲ, ನೋಡ್ರಿ ನಮ್ಮ ಮಗಳನ್ನ ಹಿಂಗೆ ಬೆಳೆಸಿದೀವಿ ನಾವು, ಎಲ್ಲೂ ಹೊರಗೆ ಹೋಗಿ ಗುಟ್ಟಿಲ್ಲ ನಾವು. ಮತ್ತು ಗಂಡನ ಮನೆಗೆ ಹೋಗೋದು ಹೆಂಗ್ರಿ ಹೊರಗೆ ಹೋಗಿ ಗುಟ್ಟಿಲ್ಲ ಅಂದ್ರೆ? ಹೇಳು ಪದ್ಧತಿ ಹಿಂಗೆ. ನಮ್ಮ ಮಗಳನ್ನ ನಾವೆಲ್ಲೂ ಹೊರಗೆ ಹೋಗಿ ಗುಟ್ಟಿಲ್ರಿ, ಎಲ್ಲ ನಾವು ಆಕೆ ಸುಮ್ಮ ಕಾಲೇಜ ಮಣಿ ಫೋನ್ ಬಿಟ್ರೆ ಬೇರೆ ಏನೂ ಇಲ್ಲ. ನಮ್ಮ ಮಗಳಿಗೆ ನಾವು ಹಂಗೆ ಬೆಳೆಸಿವ್ರಿ. ಟೋಟಲಿ ಹೇಳ್ಬೇಕಂದ್ರೆ ಅವ್ವ ಅಳ್ಯಾನ ಮುಂದಾಗು ಅಳ್ಯಾನ ಮುಂದೆ ಹೇಳ್ತಾಳೆ ಏನಂದ್ರೆ, ನಮ್ಮ ಮಗಳು ಈಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ಇಟ್ಟಿಲ್ ನೋಡ್ರಿ. ಒಟ್ಟ ಅವ ಅಂದ ಆಗು ನೋಡಾಕ ಬಂದವರ ನಮ್ಮ ಮನ್ಯಾಗೂ ಹಂಗ ಮಾಡ್ತಾನ್ರಿ. ಒಟ್ಟು ನಿಮ್ಮ ಮಗಳನ್ನ ಈಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ಇಡುಗುಡಂಗಿಲ್ಲ. ನಾನು ಕರ್ಕೊಂಡು ಹೋದ್ನಿ ಅಂದ್ರೆ ಮದುವೆ ಆಯ್ತು, ಹಾದ್ಲು, ತೊಡೆ ದಿವ್ಸ ಗಂಡನ ಮನ್ಯಾಗ ಉಳಿದ್ಲು. ಅವು ಮಗಳಿಗೆ ಭೇಟಿ ಆಗಾಕತ್ ಹಾದ್ಲು, ಪಡ್ಸಲ್ಯಾಗ ಕೂತಾಳ್ರಿ ಮಗಳು. ಏನಂದಳ್ರಿ, ಅಜ್ಜಿ ಆರಾಮದಿ ಅಂದ್ಲಕ್ಕಿಗೆ ಮಗಳಿಗೆ. ಯಾಕಂದ್ರೆ 3.5 ಕ್ವಿಂಟಲ್ ಆಗಿದ್ದಳ್ರಿ ಆಕಿ ಮಗಳು. ಮತ್ತು ಈಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ಇಡಂಗಿಲ್ರಿ. 3.5 ಕ್ವಿಂಟಲ್ ಆಗಿದ್ಲು. ನನ್ನ ಮಗಳು ಎಲ್ಲದ ಮನೆ ತುಂಬ ಹುಡುಕಾಡ್ತಾಳ. ಹಳೆ ಅಂದ, ಈಕಿನ ನಿನ್ನ ಮಗಳು ಅಂದ. ಈಕೆ ನಮ್ಮ ಅವನಿಗತೆ ಕಾಡಾಕತ್ತಾಳು ಯಪ್ಪ ಅಂದ್ಲಕ್ಕೆ. ಮತ್ತು ನೀನ ಹೇಳಿಯಲ್ಲ ಅತ್ತಿ, ಈಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ಇಡಂಗಿಲ್ಲ. ಆಕಿಗೆ ದಾಪ್ಸಾಗತ್ತಿತ್ತು ರೀ. ಮತ್ತು 3.5 ಕ್ವಿಂಟಲ್ ನರ ಎಲ್ಲ ಒಳಗೆ ಹೆಚ್ಚಿಗೆ ಹತ್ಯಾಗಿದ್ದು, ಉಸಲ ಬರವಾಲ್ತು, ಆಕ್ಸಿಜನ್ ಮ್ಯಾಗ ಇಡು ಪಾಳೆ ಬಂದಿತ್ತು. ದವಾಖಾನಿಗೆ ಕರ್ಕೊಂಡು ಹೋದ್ರು, ಮಗಳಿಗೆ ಆರಾಮಿಲ್ಲ ಅಂತ. ಡಾಕ್ಟರ್ ಹೇಳ್ದ, ಕಡ್ಡಿ ಯಾಕೆ ತೊಗೊಂಡು ಬಂದರು ಮರಾಯ ಅಂದವ. ಹಂಗಾಗಿದ್ಲಕ್ಕಿ. ಏನು ಮಾಡ್ಬೇಕ್ರಿ? ಮತ್ತು ಹಿಂಗಾಗಳ ಏನಿಲ್ಲ. ಅವ ಡಾಕ್ಟರ್ ಅಂತ, ನಿಮ್ಮೂರು ಎಲ್ಲದ? ಹಿಂಗ ಅತನಿ ನಿಮ್ಮೂರು ದಂಡಿ ಗುಡ್ಡ ಪಡ್ಡ ಏನಾರ ಅದಾವೇನು ಅಂತ ಕೇಳ್ದ. ಅದಾವ್ರಿ, ಒಂದು 2-3 ಎತ್ತರನ ಗುಡ್ಡ ಅದಾವ. ದಿವಸ ಮುಂಜಾನೆ ಒಮ್ಮೆ ಸಂಜೆಗೊಮ್ಮೆ ಗುಡ್ಡ ಹತ್ತೋದು ಇಳಿಯೋದು, ಗುಡ್ಡ ಹತ್ತೋದು ಇಳಿಯೋದು, ಇದು ಮಾಡ್ಬೇಕು ನೋಡಿ. ಅಂದ್ರೆ ಈಕೆಗೆ ಆರಾಮಾಗ್ತದ. ಆಕೆ ಅಂದ್ಲು ಡಾಕ್ಟರ್ಗ, ನನ್ನ ಮಗಳನ್ನ ಆಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ಇಡಗುಟ್ಟಿಲ್ರಿ, ನೀವು ಗುಡ್ಡ ಹತ್ತಂತಿರ್ಲ ಹೆಂಗಂತಂದಾಗ ಡಾಕ್ಟರ್ ಅಂದಂತ, ಅಜ್ಜಿ ನಿನ್ನ ಮನ್ಯಾಗ ನಿನ್ನ ಮಗಳನ್ನ ಆಚೆ ಕಡೆ ಕಡ್ಡಿ ತೆಗೆದು ಈಚೆ ಕಡೆ ತೆಗೆದು ಇಟ್ಟಿಲ್ಲ ಅಂತ ತಿಳ್ಕೊಂಡ ಈಗ ಗುಡ್ಡ ಹತ್ತೋದು ಇಳಿದು ಮಾಡ್ಬೇಕಾಗಿತ್ತು ನೋಡಿ. ಆಕಿನ ಕಡ್ಡಿ ತೆಗೆದು ಕಡ್ಡಿ ಇಟ್ಟಿದ್ಲಂದ್ರೆ ಗುಡ್ಡ ಹತ್ತೋದು ಕೊಳೆ ಮೆಕ್ಕಿದ್ದಿಲ್ಲ. ಹುಟ್ಟು ನಮ್ಮಿಚ್ಛೆಯಂತೆ ಇಲ್ರಿ ಇವ. ನಮ್ಮ ಕೈಯೊಳಗಿತ್ತಂದ್ರೆ ನಾವು ಹೇಳಿಬಿಡ್ತಿದ್ದೀವಿ ಏನಂತಂದ್ರೆ, ದೇವರಿಗೆ ನಮ್ಮನ್ನ ಪ್ರಧಾನಮಂತ್ರಿ ಹೊಟ್ಟೆಗ ಹುಟ್ಟಿಸ್ಬಿಡಪ್ಪ, ಅಥವಾ ದೊಡ್ಡ ದೊಡ್ಡ ಮಂತ್ರಿಗಳ ಕೈಯ ಹೊಟ್ಟೆಗನ ಹುಟ್ಟಿಸ್ಬಿಡಪ್ಪ ಅಂತಿದ್ದೀವಿ. ನಮ್ಮ ಕೈಯೊಳಗೆ ಹುಟ್ಟು ಇಲ್ಲ. ಇನ್ನು ಸಾವು, ದೇವ್ರ ಭಾಳ ಶಾನ್ಯಾರಿ. ಕೆಲವೊಂದು ಅವನ ಕೈಯಾಗ ಇಟ್ಕೊಂಡ್ರೆ, ಕೆಲವೊಂದು ನಮ್ಮ ಕೈಯಾಗ ಕೊಟ್ಟಾನ. ಮತ್ತು ಎಲ್ಲಾನು ನಮ್ಮ ಕೈಯಾಗ ಕೊಟ್ಟಿದ್ದಂದ್ರೆ ನಾವು ಯಾರೂ ಇಲ್ಲಿ ಬರ್ತಿದ್ದಿಲ್ರಿ.
ಭಾಳ ಶಾಣ ದೇವ್ರ ಜೀವನದಾಗ ಎಲ್ಲ ಕೊಟ್ಟರು. ನಿಮಗೆ ಸಂಪತ್ತು, ಐಶ್ವರ್ಯ, ಆನಂತರ ಆಯುಷ್ಯ, ನಂತರ ಸೌಂದರ್ಯ ಎಲ್ಲ ಕೊಟ್ಟರು ಏನಾರ ಒಂದು ಬಿಟ್ಟಿರ್ತಾನೆ ನೋಡ್ರಿ. ಒಟ್ಟು ಏನಾರ ಒಂದು ಬಿಟ್ಟಿರ್ತಾನೆ ಜೀವನದೊಳಗೆ. ಎಲ್ಲರಿಗೂ ಎಲ್ಲಾನು ಕೊಟ್ಟಿಲ್ಲ ಪರಮಾತ್ಮ. ಬೇಕಾದ್ರೆ ನೀವು ಇನ್ಕ್ವೈರಿ ಮಾಡಿ ಕೇಳ್ರಿ ಯಾರ ಮನ್ಯಾಗಾರ ಹೆಂಗ್ರಿ ಅಂದ ಕೂಡಲೇ ಎಲ್ಲ ಚಲೋ ಇಟ್ಟಾನ್ರೆ ದೇವ್ರ. ನನ್ನ ಗಂಡಗೆ ಒಂದು ಚಲೋ ಇಟ್ಟಿಲ್ಲ ನೋಡ್ರಿ. ಎಲ್ಲ ಚಲೋ ಇಟ್ಟಾನ್ರೆ ನಾನು ಏನು ತಂದು ಹಿಂಗೈತೆ ನೋಡ್ರಿ, ನನ್ನ ಮಗಳು ಹಂಗೈತೆ ನೋಡ್ರಿ, ಮತ್ತು ಎಲ್ಲ ಬರೋಬರ್ ಐತಾರ, ಮಕ್ಕಳಿಲ್ಲ, ಒಟ್ಟು ಏನಾರ ಒಂದಿರ್ತದ ನೋಡ್ರಿ ಜೀವನದೊಳಗೆ. ಎಲ್ಲ ಬರೋಬರಿ ಐತಂತ ಯಾರೂ ಹೇಳಂಗಿಲ್ಲ ಜೀವನದೊಳಗೆ, ಯಾರೂ ಹೇಳಂಗಿಲ್ಲ. ಯಾಕಂದ್ರೆ ದೇವ್ರೇನು ಮಾಡ್ಯಾನಂತಂದ್ರೆ ಕೆಲವೊಂದೆಲ್ಲ ಅವನ ಕೈಯಾಗಿಟ್ಟುಕೊಂಡಾನ. ಹೀಗೆ ಮರಣ ಅನ್ನೋದೇನದ ನೋಡ್ರಿ, ಅದು ನಮ್ಮ ಕೈಯೊಳಗಿಲ್ಲ. ಹುಟ್ಟು ನಮ್ಮಿಚ್ಛೆಯಂತ ಇಲ್ಲ, ಮರಣವೂ ನಮ್ಮಿಚ್ಛೆಯಂತ ಇಲ್ಲ. ಒಂದು ವೇಳೆ ದೇವ್ರ ಅದನ್ನು ನಿಮ್ಮ ಕೈಯಾಗ ಕೊಟ್ಟಿದ್ದಂದ್ರೆ ನಿಮಗೆ ಎಂದು ಸಾಧ್ಯಕತ್ತೆ ಅಂದ ನೀವು ಶಿವಾಯನ್ಮ ಆಗಾಕ ನಿಮ್ಮ ಡೇಟ್ ನೀವು ಫಿಕ್ಸ್ ಮಾಡ್ಕೋರಿಪ್ಪ ಅಂತ ಕೊಟ್ಟಿದ್ರಂದ್ರೆ ದೇವ್ರು ನಿಮ್ಮ ಕೈಯಾಗ ನೀವು ಡೇಟ ಫಿಕ್ಸ್ ಮಾಡ್ತಿದ್ದಿಲ್ಲ ಎಂದು. ಹಂಗ ಕೋರ್ಟ್ನಾಗ ತಾರೀಖ್ ಮುಂದೆ ಹೋಗೋತ್ ಹೋದಂಗೆ ಯಾರು ಸಜ್ಜದಾರ ಹೇಳ್ರಿ ಅದಕ್ಕೆ ದೇವ್ರ ಇವರು ಒಟ್ಟ ಹೋಗಂಗಿಲ್ಲ ಅಂತ ತಿಳ್ಕೊಂಡನ ದೇವ್ರ ಅವ ಅದೊಂದು ತಮ್ಮ ಕೈಯಾಗನ ಇಟ್ಕೊಂಡ್ರಿ. ಅವ ಏನು ಕೊನೆಯ ದಿನಗಳನ್ನ ತನ್ನ ಕೈಯೊಳಗೆ ಇಟ್ಟುಕೊಂಡ. ಜೀವನ ಅಂದ್ರೆ ಮತ್ತೇನಲ್ರಿವ, ಒಂದು ಖಾಲಿ ಪುಸ್ತಕ ಬುಕ್ ಇದ್ದಂಗೆ. ಈ ಸಾಲಿ ಹುಡುಗರು ಹೊಕ್ಕವಲ್ಲ ನೋಟ್ ಬುಕ್, ಹಿಂಗೆ ನೋಟ್ ಬುಕ್ ಇದ್ದಂಗೆ. ಈ ನೋಟ್ ಬುಕ್ದೊಳಗೆ ಇದು ಎಷ್ಟು ಪೇಜ್ ಇದ್ನಂದ್ರೆ ಒಂದು 100 ಪೇಜಿನ ಬುಕ್ಕ ಇದು. ಅಂಬಲ್ರಿ ಜೈಂಟ್ ಫ್ಯಾಮಿಲಿ. ಇದಕ್ಕೆ ಕನ್ನಡದೊಳಗೆ ಅರ್ಥ ಏನಂತಂದ್ರೆ ಕೂಡು ಕುಟುಂಬ, ಅವಿಭಕ್ತ ಕುಟುಂಬ ಅಂತ ನಾವು ಅಂತೀವಿ. ಅಂದ್ರೆ 4-5 ಮಂದಿ ಅಣ್ಣತಮ್ಮರು ಕೂಡಿದ್ರಂದ್ರ ಅದು ಜೈಂಟ್ ಫ್ಯಾಮಿಲಿ ಆಗಿತ್ತು. ಈಗ ಹಂಗಿಲ್ರಿ, ಗಂಡ ಹೆಂಡತಿ ಇಬ್ಬರು ಕೂಡಿದ್ರಂದ್ರ ಅದ ಜೈಂಟ್ ಫ್ಯಾಮಿಲಿ. ಈಗ ಯವ್ವ ಕೋರ್ಟ್ನೊಳಗೆ ಹೋಗಿ ನೋಡ್ರಿ, ಸಾವಿರ ಅಪ್ಲಿಕೇಶನ್ ಏನದವಂತಂದ್ರೆ ನನಗೆ ಡೈವರ್ಸ್ ಕೊಡ್ರಿ, ನನಗೆ ನನ್ನ ಗಂಡನ ಜೊತೆಗೆ ಬದುಕೋದು ಆಗೋದಿಲ್ಲ, ನನಗೆ ಡೈವರ್ಸ್ ಕೊಡ್ರಿ, ನನ್ನ ಗಂಡನ ಅತ್ತೆಯ ಸೇವಾ ಮಾಡೋದು ನನಗೆ ಆಗೋದಿಲ್ಲ, ನನಗೆ ಡೈವರ್ಸ್ ಕೊಡ್ರಿ. ಏನಿದರ ಅರ್ಥ? ಒಂದಿಷ್ಟು ಅತ್ತೆಯ ಅಳಲನ್ನ ಸ್ವಾಸ್ಥ್ಯದಿಂದ ತಗೊಳಕ್ಕಾಗಂಗಿಲ್ಲ ನಮ್ಗೆ. ಒಬ್ಬಕಿ ಸೊಸಿ ಅತ್ತಿಗೆ ಕೇಳಿದ್ಲಂತ್ರಿ. ಏನು ಕೇಳಿದ್ಲಂತಂದ್ರೆ, ನೀವು ನಿಮ್ಮ ಮಗಳನ್ನು ಎಷ್ಟು ಪ್ರೀತಿಸ್ತೀರಿ, ನಾನು ಎಷ್ಟು ಪ್ರೀತಿಸ್ತೀರಿ, ನನ್ನ ಮ್ಯಾಗ ಎಷ್ಟು ಜೀವದಿರಿ, ನಿಮ್ಮ ಮಗಳ ಮ್ಯಾಗ ಎಷ್ಟು ಜೀವದಿರಿ ಅಂತ ಸೊಸಿ ಕೇಳ್ತಂತ. ಪಾಪ ಅತ್ತೇನು ಅನ್ಬೇಕ್ರಿ, ನೋಡು ನನಗ ನನ್ನ ಮಗಳಂದ್ರ ಸ್ವೀ ಇದ್ದಂಗ, ನೀ ಅಂದ್ರ ಉಪ್ಪಿದ್ದಂಗ. ಎಷ್ಟು ಅಂದ್ಕೂಡ ಜಾಡಿಸ್ಕೊಂಡು ಎದ್ಲ ಅಂತ್ರಿ. ಯಾರ್ರೀ? ಸೊಸಿ. ಆಕಿ ಮಗಳರ ಸ್ವೀ ಇದ್ದಂಗಂತ, ಪೇಡೆ ಜಾಮೂನ ಆನಂತರ ಏನೋ ಇರ್ತಾವಲ್ಲ ಅದಿದ್ದಂಗತ್ತ, ನಾ ಅಂದ್ರ ಉಪ್ಪಿದ್ದಂಗತ್ತಿಕಿ. ಮರುದಿವ್ಸ ಅತ್ತಿಗೆ ಬಿಸಿ ರೊಟ್ಟಿ ಬಂದ್, ಅತ್ತಿಗೆ ಬಿಸಿ ರೊಟ್ಟಿನ ಬರಲಿಲ್ಲ. ಆಕೆ ಮಗ ಬಂದ ಕೂಡಲೇ ಊಟ ಮಾಡಿಯ ನೀವು? ಯಾಕಪ್ಪ ಒಂದಿಟ ಬಂದಾಗ್ಯದ, ಬಿಸಿ ರೊಟ್ಟಿ ಬಂದಿಲ್ಲ. ನೀ ಏನಾರ ಅಂದಿರ್ಬೇಕು. ಏನಿಲ್ಲ, ಹಿಂಗೆ ಪ್ರಶ್ನೆ ಕೇಳಿದ್ಲು, ನಾ ಹಿಂಗೆ ಉತ್ತರ ಹೇಳಿನಿ. ಅವ ಮಗ ಅಂದ, ನೀ ಎಲ್ಲ ಹೇಳೋದು ಬರೋಬರಿ ಐತಿವು, ಆಕೆ ತಿಳ್ಕೊಳ್ಳೋದು ತಪ್ಪು ತಿಳ್ಕೊಂಡಾಳ, ಚಂದ ಕರೆದ ಆಕೆಗೆ ತಿಳಿಸಿ ಹೇಳು ಅಂತಂದಾಗ ಅತ್ತೇನು ಮಾಡಿದ್ಲು, ಸೊಸಿನ ಕರೆದ್ಲು. ಯಾಕ ತಂಗಿ ಮತ್ತು ಬಿಸಿ ರೊಟ್ಟಿ ನನಗೆ ಕೊಡಲಿಲ್ಲ? ಬಿಸಿ ರೊಟ್ಟಿ ಆ ಸ್ವೀಟ್ ಕೊಡ್ತೇಳ ನಿನಗೆ, ಏನು ಅದು ಕೊಡ್ತೇಳಿ, ಉಪ್ಪೇನು ಕೊಡ್ತತಿದು ಅಂದ್ಲಂತ. ಭಾರತ ತಂಗಿ, ಹಂಗೆ ನೀ ತಪ್ಪು ತಿಳ್ಕೊಂಡಿಯವ, ಹಂಗಲ್ಲ. ನಾ ಅಂದದ ಉದ್ದೇಶ ಏನಂತಂದ್ರೆ, ನನ್ನ ಮಗಳು ಸ್ವೀ ಅಂದ್ರೆ ಏನು? ಹಬ್ಬ ಹೋಳಿಗೆ ಯಾವಾಗ ಮಾಡ್ತಾರ್ರಿ? ದಿವಸ ಮಾಡ್ತೀರಿ? ಇಲ್ಲ. ಹಬ್ಬಕ್ಕೆ ಹುಣ್ಣಿಮೆಗೆ ಯಾವಾಗಾರ ಒಮ್ಮೆಮ್ಮೆ ಹೋಳಿಗೆ ಮಾಡ್ತೀರಿ. ಉಪ್ಪ ದಿವಸ ಬೇಕ್ರಿ. ಪಲ್ಯ ಮಾಡಿದ್ರೆ ಬೇಕು, ಸಾರು ಮಾಡಿದ್ರೆ ಬೇಕು, ಎಲ್ಲದಕ್ಕೂ ಉಪ್ಪು ಬೇಕು. ಉಪ್ಪಿಲ್ಲ ಅಂದ್ರೆ ನಡೆಯಂಗಿಲ್ಲ. ಹಂಗ ತಂಗಿ, ನನ್ನ ಮಗಳು ಸ್ವೀ ಅಂದ್ರೇನ? ಸುಮ್ಮನೆ ನನ್ನ ಮನೆಗೆ ನನ್ನ ಮಗಳು ಹಬ್ಬ ಹುಣ್ಣಿಮೆಗೆ ಬಂದ್ರ ಅಟ್ಟ ಚಂದ, ದಿವಸ ಬಂದ್ರ ಚಂದ ಅಲ್ಲದು.
ನೀನು ಕಾಯಂ ನಮ್ಮ ಮನೆಗಿದ್ರ ಚಂದ, ನೀನ ನಮ್ಮ ಮನೆಗೆ ಸಿರಿಯ ತಂಗಿ ಅಂತ ಅತ್ತ ಹೇಳಿದ್ಲ. ನೀನ ನಮ್ಮ ಮನೆಗೆ ಸಂಪತ್ತು, ನೀನ ನಮ್ಮ ಮನೆಗೆ ಸಿರಿ. ಉಪ್ಪಿರ್ಲಿಲ್ಲ ಅಂದ್ರೆ ಏನೂ ನಡೆಯಂಗಿಲ್ಲ, ಇನ್ನ ಸ್ವೀ ಇರ್ಲಿಲ್ಲ ಅಂದ್ರೆ ನಡೀತೈತೆ. ಯಾಕಂದ್ರೆ ಎಲ್ಲರೂ ಸಪ್ಪನ್ ಚಾನ ಕುಡಿದಲ್ರಿ ಈಗ. ಯಾಕಂದ್ರೆ ಶುಗರ್ 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 ಎಲ್ಲರ ಮನ್ಯಾಗ ಒಬ್ಬರಿಲ್ದ ಒಬ್ಬರ, ಅತ್ತಿಗರ ಇರ್ತದ, ಮಾವುಗರ ಇರ್ತದ, ಯಾರಿಗಾರ ಶುಗರ್ ಇರ್ತದ. ಶುಗರ್ ಯಾರು ಒಲ್ಲೆ ಅಂತಾರ, ಉಪ್ಪು ಯಾರು ಒಲ್ಲೆ ಅಂತಾರೇನ್ರಿ? ಉಪ್ಪು ಎಲ್ಲರಿಗೂ ಬೇಕು. ಹಂಗ ತಂಗಿ ನೀನು ನಮ್ಮ ಮನೆಗೆ ಯಾವತ್ತೂ ಬೇಕಂದ್ಲಂತ. ಅದಕ್ಕೆ ಅತ್ತಿ ಸೊಸಿ, ಈ ಅತ್ತಿಗಳು ಹಿಂಗಿರ್ತಾರ್ರಿ ಅವ ನೋಡ್ಬೇಕು. ಮಗಳಿಗರ ಒಂಥರ ಈ ಮತ್ತು ಮಗಳನ್ನೇನು ಮಾಡಿ ಕೊಟ್ಟಿರ್ತೈತಲ್ರಿ, ಅವ್ರಿಗೇನಂತೀರಿ ನೀವು? ಹೆಣ್ಣು ಮಗಳಲ್ಲ, ಹೆಣ್ಣು ಮಕ್ಕಳವರು. ಈ ಮಗನ ಏನ್ತಿರ್ತಾಳ, ಆಕಿಗೆ ಏನಕ್ಕಳ್ರಿ, ಆಕೆ ನಾದಿನ ಅಕ್ಕಳನ್ರಿ, ನಾದಿನೇನೋ ಅತ್ತಾರ ನೋಡ್ರಿ. ನೀವೇನು ಹೆಣ್ಣು ಮಕ್ಕಳು ಇರ್ತಿರಲ್ಲ, ತವ್ರ ಮನೆಗೆ ಬಂದಿರ್ತಿರಲ್ಲ, ಸುಮ್ರಿ ಟೆಂಪ್ರರಿ ಬಂದು ನಿಮ್ದು ಎಟ್ಟಿರ್ತೈತೆ ಅಟ್ಟು ಮುಗಿಸ್ಕೊಂಡು ಹೋಗ್ಬಾರ್ದ್ರಿ, ಹೋಗ್ಬೇಕು. ಇಲ್ಲದ ಕಾಯ್ದೆ ಮಾಡ್ಕೊತ್ಕೊಂಡಿರ್ಬಾರ್ದು ಇಲ್ಲಿ. ಈ ಇಂಥ ಮಂದಿ ಬಾಡ್ರಿ, ತವ್ರ ಮನೆಗೆ ಬರುದ್ರೆ ಬಂದು ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ ಇರ್ತಾವಲ್ಲ, ಅವು ದಿವಸ ಮಾಡತ್ತಿರ್ತಾವ್ರಿ. ಪಾಪ ಅವ್ರದ್ದೆಲ್ಲ ಗೊತ್ತಿರ್ತೈತಿ. ಈಗ ಎಂದರ ಬಂದು ಟಬರ್ ಮಾಡಕ್ಕೆ ನಮ್ಮ ಅವು ಏನು ಮಾಡಿ ಅನ್ನಿ, ಅದನ್ನು ಮಾಡಂಗಿಲ್ಲ ಇದನ್ನು ಮಾಡಂಗಿಲ್ಲ. ಮತ್ತು ಮಾಡವ್ರು ಯಾರು ದಿವಸ ನೀ ಬಂದು ಮಾಡ್ತೀನಿ ನಿನ್ನ ಗಂಡನ ಮನಿಂದ? ನಾವು ಮಾಡ್ಬೇಕಲ್ಲ ಇಲ್ಲಿ ದಿವಸ. ನೀ ಹಿಂಗೆ ಹೇಳಾಕತ್ತಾರ ತೀರಾ ಮಾಡೋದು ಬಿಡ್ತಾಳೆ ಆಕೆ. ಮತ್ತೆ ಈಕಿನ ಮಾಡ್ಲಿಗಪ್ಪತ್ತು ಹೇಳಿ ನಮ್ಮ ಹೆಣ್ಣು ಮಕ್ಕಳದ್ದು ಏನತ್ತಲ್ರಿ, ಬರುವುದು ಒಂದು ಸೀರಿದು ಇರ್ತದ ಚಂದ. ಅಣ್ಣ ತಮ್ಮ ಅಕ್ಕ ತಂಗಿ ಅವ್ವ ಅಣ್ಣನ ಹೆಂಡತಿ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಪ್ರೀತಿಯಿಂದ ಮುದ್ದಾಡಿ ನೀ ಹೋಗುದು ಬರುದು ಹಿಂಗೆ ಚಂದ ಇದ್ದಂದ್ರೆ ಹಣ್ಣುಗಳು ಮೇಲೆ ಮೇಲೆ ತಂಗಿಗೆ ಫೋನ್ ಹಚ್ಚ್ರಿ, ಕುಬ್ಸದ ಕಾರ್ಯ ತಂಗಿಗೆ ಫೋನ್ ಹಚ್ಚ್ರಿ, ಅಕ್ಕಗೆ ಫೋನ್ ಹತ್ತಾರ ಅವ್ರು. ಮತ್ತು ನೀ ಬಂದಿಲ್ಲ ಏನಾರ ಸ್ವಲ್ಪ ದಿಮಾಕ ಮಾಡಕ್ಕೆ ಹತ್ತಿದೆ ಅಂದ್ರೆ ಇಲ್ಲ ನಡೀತೈತಾಳ, ಅಕ್ಕಿದೆ ನಡೀತೈತಾಳ, ಮಾಡಿಬಿಡ್ರಿ. ಬಂದ ಕೂಲೆ ಮತ್ತೆ ಜಗಳ ತಕೊಂಡ್ರಕ್ಕೆ ಆಕಿ ಸುಳ್ಳು ಎಲ್ಲಿ ಮತ್ತು ಕರೆದು ಜಗಳ ತಕ್ಕೊಳ್ಳೋದು ಆಕೆ ಪುರ್ತಕ ಕೆಲ ಇಲ್ಲ ನೋಡು ಮುಂದೆ ಯಾವಾಗ ಬಂದಾಗ ಮುಗಿಸ್ಬಿಡ್ರಿ. ಕಿಂಗಣ್ಣು ಚಲೋ ಆಕತ್ರಿವ. ಮಗಳು ಜಾತ್ರೆಗೆ ಬಂದ್ಲು ಅಂತಂದ್ರೆ ಹಳ್ಯಾನು ಬರತಾನ್ರಿ, ಹಿಂಬಲ್ಲ ಅವನು ಬೆನ್ನು ಹತ್ತಾನ. ಅವು ಸಾಟ್ನ ಬಿಡಂಗೆ ಇಲ್ರಿ. ಮತ್ತು ಬರಲಿಲ್ಲ ಅಂದ್ರೆ ಇವ್ರಿಗೂ ಸಮಾಧಾನ ಆಗಂಗಿಲ್ಲ. ಜಾತ್ರೆಗೆ ಒಬ್ಬ ಹೆಣ್ಮಗಳು ತೇರ್ನ ಮುಂದೆ ನಿಂತಿದ್ಲಂತ, ಮತ್ತೊಬ್ಬ ಕೇಳಿದ್ಲಂತ, ವರ್ಷದಕ್ಕಿಂತ ಈ ವರ್ಷ ತೇರ್ ಮಸ್ತ್ ಆಗೈತ್ ನೋಡ ಅಂದ್ಲಂತ. ಈಕ ಅಂತಿದ್ಲತ್ತ, ಹಂಗೇನಿಲ್ಲ, ಇನ್ನ ವರ್ಷದಂಗ ತೇರ್ ತುಂಬೇ ಇಲ್ಲ ಅಂತಿದ್ಲತ್ತ. ಯಾಕಂದ್ರೆ ಈಕಿ ಗಂಡ ಇನ್ನ ಬಂದಿದ್ದಿಲ್ಲ. ಗಂಡ ಬಂದು ಎಲ್ಲೋ ಮೂಲ್ಯಾಗ ಕಂಡಂತ ಆಗ ಈಗ ತೇರೆಲ್ಲ ತುಂಬಿತ್ ನೋಡಿ, ಜಾತ್ರೆ ಚಂದ ಆತ್ ನೋಡ ಅಂದ್ಲತ್. ಗಂಡ ಬಂದಿದ್ದ ಎಲ್ಲೋ ಜಾತ್ರೆಗೆ ಬಂದೇ ಇರ್ತಾನ್ರೆ. ಬಂದಾಗ ಆಗಿನ ಮಂದಿ ಹಳಿ ಮಂದಿರ ಸೈಕಲ್ ಮೋಟ್ರ್ ತೊಗೊಂಡು ಸಿನಿಮಾ ನೋಡಕ್ಕೆ ಹೋಗೋದು ಬಾಡ್ರಿ. ಆಗ ಈಗೆಲ್ಲ ಮೊಬೈಲ್ದಾಗ ಸಿನಿಮಾ, ಮನ್ಯಾಗ TV ಎಲ್ಲ ಇರ್ತಾವ ನೋಡ್ರಿ. ಈಗ ಆಗ ಸಿನಿಮಾಕ್ಕೆ ಹೊಕ್ಕಿದ್ದು ಪಾಪ ಹಳಿ ಮಂದಿ. ಹಳೆ ಏನು ಮಾಡಿದ ಅಂದ್ರೆ ಬಾಗಲ್ ಮುಂದೆ ಬಂದು ನಿಂತ ಸೈಕಲ್ ಮೋಟ್ರ್ ಚಾಲು ಮಾಡಿ ವೈ ವೈ ಅನ್ಸಾಕತ್ತಿದ, ಎಕ್ಸಲೇಟರ್ ಹಿಡಿದು ವೈ ವೈ ಅನ್ಸಾಕತ್ತಿದ. ಈಕೆ ಸೀರೆ ಉಟ್ಕೊಳಕತ್ತಿದ್ಲು ಹೆಂಡತಿ. ಮತ್ತು ಇವ್ರದ್ದು ಸಾಟ್ನ ರೆಡಿ ಒಂದು ಆಗಂಗಿಲ್ರಿ. ಇವ್ರು ಒಳಗೆ ರೂಮ್ನ್ಯಾಗ ರೆಡಿ ಆಗಾಕ ಹತ್ತಿ ಕನ್ನಡಿ ಮುಂದೆ ನಿತ್ತರಂದ್ರೆ ಆ ಫಂಕ್ಷನ್ ಮುಗಿದು ಮನೆಗೆ ಹೋಗಿರ್ತಾರೆ, ಆಗ ಹೊರಗೆ ಬರ್ತಾಳೆ ಈಕಿ. ತಯಾರಾಗೋದು ಈಚಿಕೊಮ್ಮೆ ಹಾಕೊಂಡು ನೋಡೋದು, ಅದನ್ನು ಹಚ್ಕೊಂಡು ನೋಡು. ನಮ್ಮ ಅವ್ಗಳು ಹಂಗಾರಿ ಒಟ್ಟು ಶೃಂಗಾರ ಆಗೋದಂದ್ರೆ ಶೃಂಗಾರ. ಅವ ಹಂಗ ವಾಯಿ ಅನಿಸ್ತಿದ್ದ, ಸಜ್ಜಾಗಿ ಓಡಿ ಬಂದ ಸೈಕಲ್ ಮೋಟ್ರ್ ಮಕ್ಕ ಕೂತ್ಲು. ಈಗ ಹತ್ತಿ ಓಡಿ ಬಂದ್ಲರಿ. ಯಾಕತ್ತಮ್ಮ ಇನ್ನ ತೇರ್ ನಾಳೆ ಐತಿ, ಜಾತ್ರೆ ನಾಳೆ ಐತಿ, ಈಗ ಕರ್ಕೊಂಡು ಹೊಂಟಯ್ಯಪ್ಪ ಅಂದ್ಕೂಳೆ, ಇಲ್ಲತ್ತಿ ನಾವು ಮ್ಯಾಟ್ನಿ ಸಿನಿಮಾ ನೋಡಕ್ ಹೊಂಟೀವಿ ಇಬ್ರು ಅಂದ್ಕೂಡ್ಲೆ ಆಗೇನು ಅನ್ಬೇಕ್ರಿ ಅತ್ತಿ. ಹಿಂಗ ಯಪ್ಪ ಬಾ ಚಲೋ ಆತಳ, ಚಂದ ಕರ್ಕೊಂಡು ಹೋಗಕ್ಕಿಗೆ ಮಗಳಿಗೆ ಚಂದ ಕರ್ಕೊಂಡು ಹೋಗಿ ಮತ್ತು ಸಿನಿಮಾ ನೋಡಿ ಮತ್ತು ಬರುವಾಗಟ್ಟ ಅಲ್ಲೇ ಹೋಟೆಲ್ದಾಗ ಏನಾರ ಪಾನಿಪುರಿ, ಗೋಬಿ ಮಂಚೂರಿ ಏನಾರ ಇರ್ತಾವ ನೋಡ್ರಿ ಅವೆಲ್ಲ, ಮತ್ತು ತಂದೂರಿ, ಕಾಜು ಕರಿ. ಸ್ವಾಮಿ ದೂರ ಆತಪ್ಪ ಅಂತೀರಿ. ಮತ್ತು ನನಗೆ ನೀವೆಲ್ಲ ಹಿಂಗೆ ಅಂತೀರಿ, ಕರೆ ಗಂಡನ ಕೂಡ ಹೋಗಿ ವಾರಕ್ಕೊಮ್ಮೆ ತಿಂದ ಬಂದಿರ್ತೀರಿ. ನಮ್ಮವುಗಳೆಲ್ಲರೂ ಹೌದಿಲ್ರಿ? ಎಲ್ಲ ತಿಂದು ಬರ್ರಿ, ಹೋಗಿ ಬರ್ರಿ ಅಂತ ತಿಳ್ಕೊಂಡು ಈಕೆ ಅತ್ತಿ ಹೇಳಿದ್ಲು. ಅವ ಹ್ಞೂ ಅಂದು ಇಬ್ರು ಕೂಡ ಸಿನಿಮಾಕ್ಕೆ ಹೋದ್ರಿ. ಅವ್ರ ಅತ್ತಾಗ ಹೋದರು. ಮನ್ಯಾಗ ಇದ್ ನೋಡ್ರಿ ಮಗ ಏನಿದ್ ನೋಡ್ರಿ ಮನ್ಯಾಗ. ಅವ ಮಗ ಏನ್ ಮಾಡಿದ ಅಂತಂದ್ರ, ನಮ್ಮವ್ವ
ಮಗಳಿಗಾರ ಹಿಂಗೆ ಮಾಡ್ತಾಳ ನೋಡು ಟೆಸ್ಟ್ ಮಾಡ್ಬೇಕಂತ ತಿಳ್ಕೊಂಡು ಅವ ಒಂದು ಸೈಕಲ್ ಮೋಟ್ರ್ ಇತ್ತು ತೊಗೊಂಡು ಬಂದು ತೊಲೆಬಾಗಲ ಮುಂದೆ ವಾಯ್ ವಾಯ್ ಅನ್ಸಾಕತ್ತದ ಅವ ಮಗ. ಆಕೆ ಸೊಸಿ ಓಡಿ ಬಂದಾಕಿನ ಆಕೆನೂ ಗಾಡಿ ಮ್ಯಾಗ ಕೂತ್ಲು. ಆಗ ಅತ್ತೇನು ಅನ್ಬೇಕ್ರಿ, ಮಗಳು ಹಳೆಯ ಸೈಕಲ್ ಮೋಟ್ರ್ ಮ್ಯಾಗ ಸಿನೇಮ್ಗೆ ಹೋಗ್ಕಣ ಅಂದಾಗ ರೊಕ್ಕ ಅದಾವ ಕೊಡ್ಲಿ, ಮತ್ತು ರೊಕ್ಕ ಅದಾವಿಲ್ಲ ಅಂತ ತಿಳ್ಕೊಂಡು 1000 ರೂಪಾಯಿ ಹಳೆಯ ಕೊಟ್ಲು. ಚಂದ ಹೋಗ್ರಿ ಹೋಟೆಲ್ದಾಗ ತಿಂದು ಬರ್ರಿ ಅಂತ ಕಳಿಸಿದ್ಲು. ಮಗ ಸೊಸಿ ಸೈಕಲ್ ಮೋಟ್ರ್ ಮ್ಯಾಗ ಕುಂತ ವೈ ಅನಿಸುವಾಗ ಏನು ಅನ್ಬೇಕ್ರಿ, ಇಲ್ಲಿ ಯಾರು ಹೇಳವ್ರದಾರನ್, ಈ ಮನ್ಯಾಗ ಯಾರು ದಿಕ್ಕದಾರನ್, ತಮಗೆ ತಿಳಿದಂಗ ಮಾಡ್ತಾವು, ಇಲ್ಲೇನು ಹಿರಿಯಾರ್ದಾದತೋ, ಇದಂಗಿರ್ಬೇಕ್ರಿ ಅವ. ಮಗಳಾರ ಹೋಗು ಚಲೋ ನೋಡಿ ಬಾ, ಸಿನಿಮಾ ನೋಡಿ ಬಾ. ಇದು ಕಾರಣ ಏನು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ವೈಫಲ್ಯಗಳ್ರಿ ಅವೆಲ್ಲ. ಇವು ಪ್ರೀತಿಗೆ ಕಾರಣ ಆಗೋದಿಲ್ಲ. ಆ ರೀತಿಯೊಳಗ ಮನೆಯೊಳಗ ನಾವು ಏನು ತುಂಬಬೇಕು ಅನ್ನೋದನ್ನ ಅವರನ್ನು ನೋಡಿ ಕಲಿಬೇಕು ತಾಯಂದಿರ. ಮನೆಯೊಳಗ ಏನ್ ಈ ಹೃದಯ ಅನ್ನೋದು ಇದು ಒಂದು ಮಣಿನರಿಯವ. ಅವ ಒಬ್ಬ ಖಾಲಿ ಮಾಡಿದ, ಖಾಲಿ ಇಟ್ಟ, ಏನೂ ತುಂಬಲಿಲ್ಲ. ಒಬ್ಬ ಕಸ ತುಂಬಿದ, ಒಬ್ಬ ಜ್ಞಾನದ ಬೆಳಕನ್ನು ತುಂಬಿದ. ಇಲ್ಲಿ ನಾವು ಕೂತವ್ರು ಈ ಹೃದಯವೆಂಬ ಮಣಿಯೊಳಗ ಏನು ತುಂಬಿವ್ರಿವ? ಏನು ಖಾಲಿ ಐತೋ, ಏನು ಕಸ ತುಂಬಿವೋ, ಏನು ಜ್ಞಾನದ ಬೆಳಕನ್ನು ತುಂಬಿವೋ? ನಾವು ಜ್ಞಾನದ ಬೆಳಕನ್ನು ತುಂಬಿವಂತ ನಾವು ಅಂತೀವಿ, ಆದ್ರೆ ಅಷ್ಟು ಹಗರಿಲ್ರಿ ಅವ. ಜ್ಞಾನದ ಬೆಳಕು ಇದ್ದದ್ದು ನಾವು ಕೊತ್ತಂಬರಿ ಅಲ್ಲ, ಸಬ್ಸಿ ಪಲ್ಯ ತಿಂದ್ರೆ ಡರಿಕೆ ಏನು ಬರ್ತದೆ ರೀ? ಮೆತ್ತಿ ಪಲ್ಯದ ಬರ್ತದೇನ್ರಿ? ಸಬ್ಸಿ ಪಲ್ಯದೇ ಬರ್ತದೆ. ನಮ್ಮ ಹೃದಯದೊಳಗೆ ದುರ್ಗಣಗಳಿದ್ದು ಅಂದ್ರೆ ಅದೇ ವಾಸ ಬರ್ತದ ರೀ ಅವ, ಅದೇ ಡೇಕರಿಕೆ ಬರ್ತದ. ಈ ಹೃದಯದೊಳಗ, ಈ ಹೃದಯವೆಂಬ ಸಿಂಹಾಸನದೊಳಗ ನಾವು ಯಾರನ್ನು ಕುಂಡ್ರಿಸಬೇಕು ಅಂದ್ರೆ ಇಲ್ಲಿ ಪರಮಾತ್ಮನನ್ನು ಕುಂಡ್ರಿಸಬೇಕು, ಭಗವಂತನನ್ನು ತುಂಬಬೇಕು. ಈ ಮಣಿಯೊಳಗ ನಾವು ನಮ್ಮ ಮಣಿಯೊಳಗೆ ಏನಾರ ತುಂಬಬೇಕಂತೀವಿ, ಸೋಫಾ ಸೆಟ್ ತಂದಿಡ್ತೀವಿ, ಫ್ಯಾನ್ ತಂದಿಡ್ತೀವಿ, ಫ್ರಿಜ್ ತಂದಿಡ್ತೀವಿ. ಆನಂತರ ಏನು ತಂದಿಟ್ರು ಮಣಿ ತುಂಬಂಗೆ ಇಲ್ರಿ, ಅದು ಇನ್ನ ಹಂಗಟ್ ಅಲ್ಲೆಟ್ ಖಾಲಿ ಇರ್ತದನೆ. ಅದ ಒಂದು ದೇವರ ಮುಂದೆ ಹಚ್ಚು ದೀಪ ಹಚ್ಚಿಬಿಡ್ರಿ, ಇಡೀ ಮಣಿಯೆಲ್ಲ ಬೆಳಕು ತುಂಬಿಡ್ತದೆ. ಹಂಗೆ ನಮ್ಮ ಹೃದಯದೊಳಗೆ ದುರ್ಗುಣಗಳಿರಬಾರದು. ದುರ್ಗುಣಗಳು ಇದ್ದು ಅಂತಂದ್ರೆ ಅವು ಭಗವಂತನ ಒಲಿಮೆಗೆ ಕಾರಣ ಆಗೋದಿಲ್ಲ, ಪರಮಾತ್ಮ ಒಲಿಯೋದಿಲ್ಲ ತಾಯಂದಿರ. ಭಗವಂತನ ಸಮೀಪ ಇರಬೇಕು ಅಂತಂದ್ರೆ ನಾವು ಯಾವತ್ತೂ ಅವನ್ನ ಪ್ರೀತಿಸಬೇಕು, ಅವನ್ನ ಧ್ಯಾನಿಸಬೇಕು. ಅಂದ್ರೆ ನಮ್ಮ ಹತ್ತಕ್ಕೆ ಪರಮಾತ್ಮ ಇರ್ತಾನೆ, ಇಲ್ಲ ಅಂತಂದ್ರೆ ಇಲ್ಲ. ನಿಮ್ಗೆ ಗೊತ್ತಿರ್ಬೇಕು, ಸಂತ ತುಕಾರಾಮ ಪಾಂಡುರಂಗನ ಮೇಲೆ ಎಷ್ಟು ಪ್ರೀತಿ ಇದ್ದ ಅಂತಂದ್ರ ಅಲ್ರಿ ಅವ ಪಂಡರಿಪುರದೊಳಗ ಏಕಾದಶಿ ದಿವಸ ಪಾಂಡುರಂಗನ ಮುಂದೆ ಲಕ್ಷ ಜನ ಪಾಳೆ ಹಚ್ಚಿ ನಿಂತಿರ್ತಾರ ಪಾಂಡುರಂಗನ ದರ್ಶನಕ್ಕೆ ಪಂಡರಿಪುರದೊಳಗ. ಆದ್ರ ಪಾಂಡುರಂಗ ಏನ್ ಮಾಡ್ತಿದ್ದಂದ್ರ ಹಿಂಗ ಹುಬ್ಬಗಾಯಿ ಹಚ್ಚಿ ಹುಡುಕಾಡ್ತಿದ್ದಂತ, ಒಂದ್ ಸವನ ಹಿಂಗ ಹುಬ್ಬಗಾಯಿ ಹಚ್ಚಿ ಹುಡುಕಾಡ್ತಿದ್ದಂತ. ಆಕಿ ರುಕ್ಮಿಣಿ ಅಂದ್ಲಂತ, ಅಲ್ರಿ ಯಾರನ್ನ ಹುಡುಕಾಡಕತ್ತಾರ ಹಂಗ ದಿಕ್ಕೆಟ್ಟ ಒಟ್ಟು ಹೌ ಹಾರಿ ಯಾರನ್ನ ಹುಡುಕಾಡಕತ್ತಾರ ಅಂದ ಕೂಡಲೇ ಸ್ವತಃ ಪಾಂಡುರಂಗನ ಬಾಯಿಯೊಳಗೊಂದು ಮಾತು ಬರ್ತದ ರೀ. ಸ್ವತಃ ಪಾಂಡುರಂಗ ಅಂತಾನೆ ಏನಂತಂದ್ರ, ನಾನು ಯಾರನ್ನ ಹುಡುಕಾಡಕತ್ತೀನಿ ಅಂತಂದ್ರ ನನ್ನ ಪರಮ ಭಕ್ತ ನನ್ನ ತುಕಾರಾಮ್ ಬಂದ ನಾನು ನೋಡಕತ್ತೀನಿ ಅಂತ ಪಾಂಡುರಂಗ ಹುಬ್ಬುಗೈ ಹಚ್ಚಿ ಹುಡುಕಾಡಕತ್ತಿದಂತ. ಅಲ್ರಿ ಸ್ವತಃ ಪಾಂಡುರಂಗನ ಬಾಯಿಯೊಳಗ ನನ್ನ ತುಕಾರಾಮ್ ಅಂತ ಬರ್ಬೇಕಾಗಿತ್ತಂದ್ರ ತುಕಾರಾಮ ಪಾಂಡುರಂಗನನ್ನು ಎಷ್ಟು ನೆನೆಸಿರ್ಬೇಕ್ರಿ ಅವ, ಎಷ್ಟು ನೆನೆಸಿರ್ಬೇಕು. ನಾವು ದೇವ್ರ ಗುಡಿಗೆ ಹೋಗುತ್ತಕ್ಕ ದೇವ್ರು ನಮ್ಮನ್ನ ದಾರಿ ಕಾಯ್ತಿರ್ತಾವಂತೀರಿ ನೀವು? ಬರುದು ಬಿಟ್ಟ ಪಾಡಂತಿರ್ತಾವ. ಯಾಕಂದ್ರೆ ನಾವು ಹೋಗುವಾಗ ಲಿಸ್ಟ್ ತಗೊಂಡು ಹೋಗವ್ರಲ್ಲ. ಈ